ಈ ಮಂಗಳೂರಿನ ಸೈಡ್ ಇವತ್ತು ಬಳ್ಳಾರಿಗೆ ಬಂದ್ರೆ ಮನೆಯಲ್ಲಿ ಕೂಡ ಉತ್ತರ ಕನ್ನಡ ಕಾಂಗ್ರೆಸ್ ಪಕ್ಷ ಕೊಡುವಂತ ಜವಾಬ್ದಾರಿಯನ್ನ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಸ್ವೀಕರಿಸಿ ನಾನು ಮನೆಯಲ್ಲಿ ಕೂರ್ದೇನೆ ಕೆಲಸವನ್ನ ಮಾಡೋ ಮುಖಾಂತರ ನಾಯಕತ್ವವನ್ನ ತುಂಬಿಕೊಂಡು ಜನರ ಮಧ್ಯೆ ಇರಬೇಕು, ಕಟ್ಟೆ ಮಾಡಬೇಕು, ಯುವಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಬೇಕು, ಮತ್ತೆ ಯುವಕರಲ್ಲಿ ವೈಚಾರಿಕತೆಯನ್ನ ಮೂಡಿಸಿ ನಮ್ಗೆ ಇಂಟೆಲೆಕ್ಚುಯಲ್ಸ್ ಯಾರಿದ್ದಾರೆ ಇಂಟೆಲೆಕ್ಚುಯಲ್ ಯುವಕರನ್ನ ಕರೆಸಲು ನಾಯಕರನ್ನಾಗಿ ಮಾಡುವಂತ ಕೆಲಸವನ್ನ ಮಾಡಿ ತನ್ನ ಇದನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಏನು ನಮ್ಮ ಕಾಂಗ್ರೆಸ್ ಪಕ್ಷ ಬಂದ ನಂತರ ಗ್ಯಾರಂಟಿಗಳಿದಾವೆ ಅದನ್ನ ಮನೆ ಮನೆಗೆ ತಲುಪಿಸಿ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ತಿಳಿಸ್ಬೇಕು ಕಾಂಗ್ರೆಸ್ ಪಕ್ಷ ಎಷ್ಟು ಸಮಾನತೆಯನ್ನ ಕಂಡು ಎಲ್ಲಾ ಕುಟುಂಬಗಳಿಗೆ ಕುಟುಂಬ ಕಟ್ಟಿಕೊಳ್ಳುವ ರೀತಿಯಲ್ಲಿ 2,000 ರೂಪಾಯಿನ ಇರ್ಬೋದು, 5 ಗ್ಯಾರಂಟಿಗಳಿರ್ಬೋದು ಯಾವ ರೀತಿ ತಿಳಿಸ್ಬೇಕು. ಮತ್ತೆ ಕಾಂಗ್ರೆಸ್ ಪಕ್ಷ 2028 ಚುನಾವಣೆಯಲ್ಲಿ ಮತ್ತೆ ಗದ್ದಿಗೆನೆ ಇರ್ಬೇಕು ಆ ಕೆಲಸವನ್ನ ಯುವ ಕಾಂಗ್ರೆಸ್ ನಾವು ಸ್ಟಾರ್ಟ್ ಮಾಡಿದೀವಿ. ಎಲ್ಲ ಜಿಲ್ಲೆಗಳಲ್ಲಿ ಇದೇ ಕೆಲಸವನ್ನ ಮಾಡ್ತಾ ಇದ್ವಿ. ನಾನು ಇವತ್ತು ಬಂದಿರುವಂತ ಮೊದಲನೇ ಬಾರಿಗೆ ಅದರಿಂದ ನಾನು ಯುವಕರಲ್ಲಿ ನಮ್ಮ ಯುವ ಕಾಂಗ್ರೆಸ್ ನಾಯಕರಲ್ಲಿ ಕೇಳ್ಕೊಂಡಿದ್ದೇನೆ. ನಾನು ನೆಕ್ಸ್ಟ್ ಬರುವಷ್ಟರಲ್ಲಿ ಏನು ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ಈಗ ಆದ ನಂತರ ನಾನು ಮತ್ತೊಂದು ಮೀಟಿಂಗ್ ಅನ್ನ ತಗೊಂಡಿದ್ದೀನಿ, ಅವ್ರಿಗೆ ತಿಳುವಳಿಕೆಯನ್ನ ಹೇಳ್ತೀನಿ. ಮತ್ತೆ ಕಾಂಗ್ರೆಸ್ ಪಕ್ಷ ಈ ಒಂದು ಜಿಲ್ಲೆಯಲ್ಲೂ ಕೂಡ 5ಕ್ಕೆ 5 ಕೆಲವೊಂದು ಕೆಲಸವನ್ನ ಮಾಡಿದೆ. ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕೆಲಸವನ್ನ ಮಾಡಬೇಕು ಬಿಜೆಪಿ ಕೇಂದ್ರವಾಗಿ ಆಚೆ ಹೋಗಿದೆ. ಬಳ್ಳಾರಿ ಅಂತ ಅಂದ್ರೆ ನಮ್ಮ ನಾಯಕಿಯಾದಂತ ಸೋನಿಯಾ ಗಾಂಧಿಗೆ ಎಲೆಕ್ಷನ್ ಗೆಲ್ಸಿ ಗೆಲುವನ್ನ ತಂದುಕೊಟ್ಟ ವಿಜಯನಗರದ ನಾಡನ್ನ ಕಟ್ಟುವಂತ ಸ್ಥಾನವನ್ನ ಈ ಜಿಲ್ಲೆ ನೋಡ್ಬೋದು. ಆ ರೀತಿ ಕಾಂಗ್ರೆಸ್ ಪಕ್ಷ ವಿಜ್ಞಾನ ಸಾಮ್ರಾಜ್ಯದ ರೀತಿಯಲ್ಲೇನೆ ಕಾಂಗ್ರೆಸ್ ಪಕ್ಷ ನಡವಳಿಕೆಯಲ್ಲಿ ನಡೆಸ್ತಾ ಇದೆ. ಅದು ಕೂಡ ವಿಚಾರ. ಈ ರೀತಿಯಲ್ಲಿ ಯುವಕರನ್ನ ಕೂಡಿಸ್ಬೇಕು, ಕಾಂಗ್ರೆಸ್ ಪಕ್ಷ ಕರೆತರಬೇಕು, ಅತಿ ಹೆಚ್ಚು ಕೆಲಸವನ್ನ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಕೆಲಸ ಮಾಡ್ಬೇಕು.